ಯೋ ಅಲ್ಲ ಗೈಸ್, ಸ್ವಲ್ಪ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಸೊ ಈಗ ನಾವು ಪಾಸ್ತಾ ಮಾಡ್ತಿದ್ವಿ. ನಿನ್ನೆ ಬ್ಲಾಗಲ್ಲಿ ನೋಡ್ತಿದ್ದೆ ಬಟ್ಟೆ ಹೆಂಗ್ಕೊಂಡಿದ್ವಿ, ಇವತ್ತಿದ್ದೆ ಬಟ್ಟೆ ಹೆಂಗ್ಕೊಂಡೆ, ಯಾಕಂದರೆ 2 ದಿವಸ ಸೇರಿ ಒಂದೇ ದಿವಸ ಮಾಡ್ತಿರೋದು. ಸೊ ಬನ್ನಿ, ಈಗ ನಾವು ರೆಡಿ ಮಾಡಿದ್ದೀವಿ. ಈರುಳ್ಳಿ ಇಟ್ಕೊತೀವಿ. ಸೊ ನೀವು ಒಂದು 2-3 ಈರುಳ್ಳಿ ಇಟ್ಕೊಳ್ಳಿ, ಏನೇನು ಬೇಕು ಅಂತ ಹೇಳ್ತೀನಿ. ಗೈಸ್, ಈಗ ನಾವು ಇದೆಲ್ಲ ನೋಡಿ ರೆಡಿ ಮಾಡಿದ್ವಿ. ಸೊ ಇದ್ರೊಳಗೊಂದು ಪಾತ್ರೆ ಮಾಡಿಕೊಂಡಿದ್ದೀವಿ. ಸೊ ಯಾಕೆ ಇದು ನೋಡಿ, ಎಲ್ಲ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ಇದ್ರ ಜೊತೆ ನೀವು ಕಾರ್ನ್ ಆ್ಯಡ್ ಮಾಡ್ಕೊಬೋದು, ಬೇಯಿಸಿರೋ ಕಾರ್ನ್. ಸೊ ಇದಕ್ಕೆ ಕಾರ್ನ್ ಖಾಲಿ ಆಗಿಬಿಟ್ಟಿದೆ. ಸೊ ಈ ಥರಷ್ಟೆಲ್ಲ ಇಂಟ್ರೆಸ್ಟ್ ಏನೇನು ಬೇಕು ಅಂತ ನೆಕ್ಸ್ಟ್ ಹಾಕಿ. ಸೊ ಈಗ ನೋಡಿ ಇದ್ರೊಳಕ್ಕೆ ಹಿಂಗೆ ಇದನ್ನ ಹಾಕುತ್ತಿರಲ್ವ, ನೀರು ಹಾಕಿದ ತಕ್ಷಣ ಇದ್ರೊಳಕ್ಕೆ ನಿಮ್ಮಲ್ಲಿರುವಂತಹ ಪಾಸ್ತಾಗಳನ್ನು ಬಿಡಿ. ಸೊ ಪಾಸ್ತಾ ಬಿಟ್ಟಿದ ತಕ್ಷಣ ಇದರೊಳಕ್ಕೆ ಸ್ವಲ್ಪ ಉಪ್ಪನ್ನು ಸೇವಿಸಿ. ಸೊ ಉಪ್ಪು ರುಚಿಗೆ ತಕ್ಕಷ್ಟನ್ನು ಹಾಕೊಳ್ಳಿ. ಸೊ ಲಿಮಿಟಾಗಿ ಹಾಕೊಳ್ಳಿ, ಜಾಸ್ತಿ ಹಾಕ್ತದ್ರಿ, ಲಿಮಿಟಾಗಿ ನೋಡಿರಿ. ನಾನೊಂದು ಸ್ವಲ್ಪ ಇಷ್ಟ ಹಾಕ್ತಿದ್ದೀನಿ. ಸೊ ಇದರೊಳಕ್ಕೆ ಒಂಚೂರು ಎಣ್ಣೆ ಹಾಕಬೇಕು, ಇದೇ ಮೇಯ್ನು ನೋಡಿ. ಹಿಂಗೆ ಎಣ್ಣೆ ಹಾಕಿದ್ರೇ ಅದು ಚೆನ್ನಾಗಾಗೋದಂತೆ. ಏನೋ ಹಂಗಂತಾರೆ, ಒಬ್ಬರು ಹಾಕ್ಬೇಡಿ ಅಂತಾರೆ. ಸೊ ನಾವು ಹಾಕಿದ್ದೀವಿ. ಸೊ ಬನ್ನಿ, ಈಗ ಇದು ಬೇಯಕ್ಕೆ 10 ನಿಮಿಷಗಳ ಕಾಲ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಹಾಕಬೇಕು, ಹೇಳ್ತೀನಿ ಏನೇನು ಬೇಕು ಅಂತ. ಸೊ ಗೈಸ್, ಈಗ ನೋಡಿ ಇದ್ರೊಳಗೆ ಎಣ್ಣೆ ಹಾಕಿದ್ದೀವಿ, ಒಂದು 2 ಟೇಬಲ್ ಸ್ಪೂನು. ಸೊ ಎಣ್ಣೆ ಹಾಕಿದ್ದು ಕಾಯಕ್ಕೆ ಬಿಟ್ಟಿದ ತಕ್ಷಣ ನೀವೇನೇನು ಅವಲೆ ಇದು ಸೈಡ್ ಮುಡಿಕೊಡ್ರಿ, ಇಷ್ಟೆಲ್ಲ ಅದ್ರೊಳಗೆ ಹಾಕಬೇಕು. ಹಾಕೋಣ ಬನ್ನಿ, ಅದನ್ನು ಹಾಕ್ಬಿಟ್ಟು ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಎಣ್ಣೆ ಕಾಯ್ದು ಒಂದು 5 ನಿಮಿಷ. ಸೊ ಅದ್ರ ಜೊತೆಗೆ ನಿಮ್ಗೆ ಬೇಕಾದ ಸ್ಪೈಸಸ್ಸು, ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬರೀ ನೀವು ಬೇಕಾದ್ರೆ ಬೆಳ್ಳುಳ್ಳಿ ತೊಗೊಬೋದು, ಅದು ಆಪ್ಷನ್ ಇದೆ. ಮತ್ತು ಈಗ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ. ಸೊ ನಾನು ಇಲ್ಲೋ ಮನೇಲೇ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇನ್ನೊಂದು ಆ್ಯಡ್ ಬೇಕಾಗಿರೋದು ಟೊಮೊಟೊ ಸಾಸು. ಸೊ ಅದೊಂದು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಐಟಮ್ಗಳು ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಸೊ ಬನ್ನಿ, ನೆಕ್ಸ್ಟ್ ಒಂದೊಂದೇ ಪ್ರೊಸೀಜರ್ ಹೇಳ್ತೀನಿ. ಇದು ಎಣ್ಣೆ ಕಾಯಿಲಿ. ಇದರೊಳಗೆ ನೋಡ್ತಾ ಇದ್ದೀರಲ್ವ, ನಾನೀಗ ಎಲ್ಲ ಥರದ ಮಿಶ್ರಣಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಅದನ್ನು ಕ್ಲೀನಾಗಿ ಇದು ಮಾಡಬೇಕು ನೋಡಿರಿ. ಇದನ್ನೆಲ್ಲ ಹಿಂಗೆ ಇದು ಮಾಡ್ಕೊಡ್ರಿ. ಒಂದು 2 ಮಿನಿಟ್ಸ್ ಬಿಡ್ರಿ ಸಾಕು, ಜಾಸ್ತಿ ಏನು ಬಿಡಬೇಡ್ರಿ. ಚೆನ್ನಾಗಿ ಡೈಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ತಪ್ಪಲ್ಲಿ ಇದು 10 ಮಿನಿಟ್ಸ್ ಬೇಕಾಗಬೇಕು ಗೈಸ್, ಓನ್ಲಿ 10 ಮಿನಿಟ್ಸ್. 8ರಿಂದ 7 ಮಿನಿಟ್ಸ್ ಆ್ಯಕ್ಚುಲಿ, ಬಟ್ 1 ಮಿನಿಟ್ ಜಾಸ್ತಿ 10 ಮಿನಿಟ್ಸ್ ಬೇಯಿಸಿ. ಸೊ ಇಲ್ಲಿದೆ ಸ್ವಲ್ಪ ಇನ್ನೊಂಚೂರು ಬೇಯಬೇಕು. ಸೊ ಗೈಸ್, ಇವತ್ತಿನ ನಮ್ಮ ಒಂದು ಪಾಸ್ತಾ ಟೇಸ್ಟಿಂಗ್ನ ಜಡ್ಜಸ್ಗಳು ಇಲ್ಲಿ ನೋಡ್ರಿ ಎಲ್ಲರೂ. ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು? ಸೊ ಇವ್ರು ಇಷ್ಟು ಜನ ಜಡ್ಜಸ್ ಇದ್ದಾರೆ. ಏನೋ ಟ್ರೈ ಮಾಡಿರಿ. ಸೊ ಬನ್ನಿ, ಇದು ಬೇಯ್ಲಿ. ಇದನ್ನು ಹಾಗೆ ನೀವು ಫ್ರೈ ಮಾಡ್ಕೊಳ್ರಿ. ರೈಸ್ ಈಗ ಅದನ್ನೆಲ್ಲ ಈ ಕಡೆಗೆ ಹಾಕೊಂಡಿದ್ವಿ. ಸೊ ಈಗ ಮತ್ತೆ ಇದನ್ನ ನಾವು ಒಗ್ಗರಣೆ ಬೇಕು. ಸೊ ಒಗ್ಗರಣೆಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಿದ ತಕ್ಷಣ ಏನು ಮಾಡ್ತಾ ಇದ್ದೀರಾ ಅಂದರೆ ಇದರೊಳಗೆ ಸ್ವಲ್ಪ ಚಿಲ್ಲಿ ಗಾರ್ಲಿಕ್ ಹಾಕ್ಕೊಳ್ಳಿ. ಅಂದರೆ ಇದು ಆ್ಯಕ್ಚುಲಿ ಗಾರ್ಲಿಕ್ ಮಾತ್ರ ಹಾಕಬೇಕು. ಆರ್ತಿದೆ ಗಾಯ್ಸ್. ಸರಿಯಾದ ಗಾಯ್ಸ್ ಆಯ್ತಿಲ್ಲ ಗೈಸ್, ಇದ್ರೊಳಗೆ ಹಾಕ್ಬಿಡ್ತೀನಿ ಸುಮ್ಮನೆ, ಸಾಕು ಇಷ್ಟೇ. ಅದು ನೀರಿದೆಯಲ್ಲ, ಫ್ರಿಡ್ಜಲ್ಲಿ ಬೇರೆ ಇತ್ತಲ್ಲ, ಆರ್ತಿದೆ. ಅವ್ವಾ ಗೈಸ್, ಆರ್ತಿದೆ ಗೈಸ್. ಗೈಸ್ ಆರ್ತೈತೆ ಕೈಯೆಲ್ಲ. ಈ ರವಿಕೆ ಬೇಗ ಈರುಳ್ಳಿ ಹಾಕ್ಕೊಂಡು ಗೈಸ್ ಬನ್ನಿ ಗೈಸ್. ಈಗ ನೋಡ್ರಿ, ಈಗ ಏನು ಆಗ್ತಿಲ್ಲ. ಸೊ ಆನಿಯನ್ ಹಾಕಿದ್ವಿ. ಆಯಿಲ್ ನೆಂಚರು ಹಾಕ್ಬೇಕಾ ಅಂತ ಅನಿಸ್ತೈತೆ, ನೋಡೋಣ. ಸ್ವಲ್ಪ ಬೇಕಾದ್ರೆ ಆಯಿಲ್ ಹಾಕೊಳ್ಳಿ ಗೈಸ್, ಏನಾಗಲ್ಲ, ಕರೆಕ್ಟಾಗಿದೆ. ಬಟ್ ಹಾಕ್ಕೊಳ್ಳೋಂಗೆ ಹಾಕ್ಕೊಳ್ರಿ ಅಷ್ಟೇ. ಸೊ ಬನ್ನಿ, ಇದನ್ನು ಫ್ರೈ ಮಾಡೋಣ ಚೆನ್ನಾಗಿ. ಇದನ್ನು ಫ್ರೈ ಮಾಡಿ. ಸೊ ಇದರೊಳಕ್ಕೆ ನೆಕ್ಸ್ಟು ಸ್ವಲ್ಪ ಪೌಡ್ರು ಆ್ಯಂಡ್ ದಿಸ್ ಗಾರ್ಲಿಕ್ ಹಾಕೊಬೇಕು. ದೆನ್ ಟೊಮೊಟೊ ಸಾಸ್ನ ಆ್ಯಡ್ ಮಾಡಬೇಕು. ಇದರೊಳಗೆ ಕೇಳ್ದಂಗೆ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಈಗ ಈರುಳ್ಳಿ ಹಾಕೊಂಡಿದ್ದು. ಸೊ ಇದೊಂದು ಗೋಲ್ಡನ್ ಕಲರ್ ಶೇಡ್ ಬಂದಿದೆ. ಸೊ ಇದು ಬಂದಿದ ತಕ್ಷಣ ಏನು ಮಾಡ್ತೀರಾ ಅಂದರೆ ಇದರಲ್ಲಿರುವಂತಹ
ನಾವು ಆವಾಗಲೇ ಮಾಡಿರುವಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ. ಸೊ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ ತಕ್ಷಣವೇ ಅದಕ್ಕೆ ಸ್ವಲ್ಪ ನೀವು ಖಾರದ ಪುಡಿ ಹಾಕಿ. ಖಾರದ ಪುಡಿ ಎಲ್ಲ ಐತೆ ಅಂತ ತೋರಿಸುವಂಥದ್ದು ಈಗ. ಸೊ ಖಾರದ ಪುಡಿ ತಂದು ಎಲ್ಲ ಮಾಡ್ಬಿಟ್ಟು ಏನಾಯ್ತು, ಖಾರದ ಪುಡಿ ಏನಾಯ್ತು ಇನ್ನೂ ಹಾಕೇ ಇಲ್ಲ. ಸೊ ಗೈಸ್ ಬನ್ನಿ, ಇದರೊಳಗೆ ಫಸ್ಟ್ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡೋಣ. ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡೋಣ. ಸೊ ಬನ್ನಿ, ಇದರೊಳಗೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಖಾರ ಪುಡಿ ಆ್ಯಡ್ ಆಗಿದೆ. ಆ್ಯಕ್ಚುಲಿ ಖಾರ ಇದ್ದರೆ ಟೊಮೊಟೊ ಸಾಸ್ ಹಾಕ್ತಾ ಕಮ್ಮಿ ಆಗುತ್ತೆ. ಸೊ ಇದರೊಳಗೆ ಸ್ವಲ್ಪ ನಾವು ಉಪ್ಪು ಹಾಕೋಬೇಕು, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಸಪ್ಪೆ ಆದರೆ ಇನ್ನೊಂದ್ಸತಿ ಉಪ್ಪು ಹಾಕೊಂಡು ಬೇಯಿಸ್ಕೊಬೋದು. ಸೊ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಕೊಳ್ಳಿ. ಸೊ ಈಗ ಇದರೊಳಗೆ ನೀವೇನು ಮಾಡ್ತೀರಾ ಅಂದರೆ ಸ್ವಲ್ಪ ಟೊಮೊಟೊ ಸಾಸ್ನ ಆ್ಯಡ್ ಮಾಡಬೇಕು. ಸೊ ಇದು ನೋಡ್ತಾ ಇರೋ ಸ್ವಲ್ಪ ಟೊಮೊಟೊ ಸಾಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಟೊಮೊಟೊ ಸಾಸ್ನ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋದು ಫಸ್ಟ್ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೈಡ್ ಹೋಗ್ರೋ. ಕಿತ್ತಾಡ್ತಾರೆ ನೋಡಿ. ಇದಾಯ್ತಿದೆ, ಚೆನ್ನಾಗಾಯ್ತು ಅಂದರೆ ನೆಕ್ಸ್ಟ್ ವೈಟ್ ಪಾಸ್ತಾ ಮಾಡೋಣ. ಸಾಸ್ ಎಲ್ಲ ಮಾಡಿ ಹಾಕ್ತಾರೆ, ಇದೆಲ್ಲ ಮಾಡಿ ಚೀಸು ಅದನ್ನು ಮಾಡೋಣ. ಸೊ ಸದ್ಯಕ್ಕೆ ಫಸ್ಟು ಇದನ್ನು ಮಾಡೋಣ. ಬನ್ನಿ, ಈಗ ಸ್ವಲ್ಪ ಕಲ್ಸೋಣ ಕ್ಲೀನಾಗಿ. ಸೊ ಈಗ ನೆಕ್ಸ್ಟು ಇದಾದಮೇಲೆ ಇದನ್ನು ಸೈಡ್ಗೆ ಇಕ್ಕೋಣ. ಈಗ ಬನ್ನಿ ತೋರಿಸ್ತೀವಿ. ಸೊ ಗೈಸ್, ಈಗ ನೋಡ್ತಾ ಇದ್ದೀರಲ್ಲ, ಈಗ ಅದು ಬೆಂದಿದೆ. ಸೊ ಬೆಂದ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಆಗಲಿ ನೀವು ಪಾಸ್ತಾ ರೆಡಿ ಮಾಡ್ತೀರಲ್ಲ ಅದನ್ನು ಹಾಕೊಡ್ರಿ. ತೋರಿಸ್ತೀನಿ, ಅದ್ರಲ್ಲಿ ಪಾಸ್ತಾ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿದ ತಕ್ಷಣ ಈಗ ಬನ್ನಿ ತೋರಿಸ್ತೀನಿ, ಕಲ್ಸೋಣ. ಅದು ನೀರು ಜಾಸ್ತಿ ಸ್ವಲ್ಪ ಹಾಕ್ಬೇಕಾಯ್ತು, ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಹಾಳಾಗೋಯ್ತೇನೋ ಗೊತ್ತಿಲ್ಲ, ಹಂಗೆ ಅನಿಸ್ತೈತೆ ಗೈಸ್. ಗೈಸ್ ನೋಡಿ, ಪಾಸ್ತಾ ರೆಡಿ, ಚೆನ್ನಾಗಾಗಿದೆ ಗೈಸ್, ಏನಿಲ್ಲ. ಇದು ಆ್ಯಕ್ಚುಲಿ ಅದೇ ಸ್ವಲ್ಪ ಬಿಡಬೇಕಾಯ್ತು, ನಾನು ಸುಮ್ಮನೆ ಏನೋ ಆಗ್ಬಿಟ್ಟಿದೆ ಅಂತ. ನೋಡಿ ಗೈಸ್, ಎಲ್ಲ ಆಗ್ತಿದೆ. ಓಹ್, ಸ್ಟೌವಿಂದ ಆಚೆಗೆ ಬಂದ್ಬಿಡ್ತೈತಿ ಇದು. ಇದೇನು ಸರಿ ಮಾಡಮ್ಮ, ಕೊಡಮೇಲೆ ಬಟ್ಟೆ ಕೊಡಮೇಲೆ ಫಸ್ಟು ಕೂತೇವೆ ಇಟ್ಕೊಳ್ಳೋಣ. ಸೊ ಬನ್ನಿ ಗೈಸ್, ನೋಡ್ರಿ, ಲೋ ಫ್ಲೇಮ್ ಮಾಡಿ ಕೊಡಿ. ಈಗ ಪಾಸ್ತಾ ರೆಡಿ, ಲೆಟ್ಸ್ ಈಟ್. ಹೇಳ್ಕೊಡ್ರಿ, ಟೇಸ್ಟ್ 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 ಟೇಸ್ಟ್. ಒಂದು ಪ್ಲೇಟ್ ತಗೊಳ್ರಿ, ಬೇಗ ಒಂದು ಪ್ಲೇಟ್ ತಗೊಳ್ರಿ. ಇವ್ರಿಗೆ ಹೇಳಕ್ ಸುಮ್ಮನೆ ಇರ್ಲ. ಸೊ ಗೈಸ್ ಬನ್ನಿ, ಇಲ್ಲಿ ರೆಡಿ ಇದೆ, ಟೇಸ್ಟ್ ಮಾಡೋಣ ಪಾಸ್ತಾ. ಸುಟ್ಟೋಯ್ತೈತೆ. ಚೆನ್ನಾಗಿದೆ ಗೈಸ್, ಸೂಪರ್ ಆಗಿದೆ. ಬನ್ನಿ ತಿನ್ನೋಣ ಈಗ, ರಿಯಲಿ ಚೆನ್ನಾಗಿದೆ ಗೈಸ್. ಬನ್ನಿ, ಎಲ್ಲ ತಿಂತವ್ರೆ. ಸೊ ಈಗ ಬನ್ನಿ ಸರ್ವ್ ಮಾಡ್ಬಿಟ್ಟು ಟೇಸ್ಟ್ ಕೇಳೋಣ. ಸೊ ಗೈಸ್ ಬನ್ನಿ, ಈಗ ನಮ್ಮನ್ನು ತೊಗೊಳೋದ ಅಲ್ಲಿ. ಸೊ ಗೈಸ್ ಬನ್ನಿ ಟೇಸ್ಟ್ ಮಾಡೋಣ. ಹುಡುಗರುಗಳಿದ್ದಾರೆ, ಸೊ ಎಲ್ಲ ಏನು ಮಾಡ್ತಾರೆ ನೋಡೋದು. ಹೆಂಗೈತೆ ಗೈಸ್, ಮಾಡ್ರಿ ಗೈಸ್.
ಮಾಡ್ಕೊಡ್ತೀನಿ. ನೀವು ಮಾಡ್ಕೊಡ್ತೀನಿ. ಸೊ ಗೈಸ್ ಬನ್ನಿ. ಸೊ ಹುಡುಗರೆಲ್ಲ ಚೆನ್ನಾಗಿದೆ ಅಂದಮೇಲೆ ಪಕ್ಕ ಚೆನ್ನಾಗಿದ್ದೇ ಇರುತ್ತೆ. ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾಯ್ತು, ನಾನು ಫಸ್ಟ್ ಟೈಮ್ ತಿಂತಿರೋದು ಪಾಸ್ತಾ. ಸೊ ಬನ್ನಿ. ತಳ್ತೀನಿ. ಸಕಾಯಿತು ಗೈಸ್. ಸೊ ನಮ್ಗೆ ಇಷ್ಟ ಆಗ್ತದೆ, ತಿನ್ಕೊಳ್ರಪ್ಪ ನೀವು. ಸೂಪರ್. ಮೆಂಟೆ ಅಷ್ಟು ಮಾಮೂಲು ಚೆನ್ನಾಗಿದೆ. ಸೊ ನಮಗೆ ಮ್ಯಾಗಿ ತಿನ್ನ ಸಜಾಯಿತಿಲ್ಲಪ್ಪ, ಮತ್ತೆ ಸಕಾಯಿತು ನೀವು ಮಾಡ್ಕೊಂಡಿದ್ದೀನಿ, ನಾನು ಮಾಡ್ಕೊತೀನಿ. ಸೊ ಅದಷ್ಟು ಬೇಗ ಹೊಸ ಬ್ಲಾಗ್ ಅಂತೀವಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊತೀರಿ, ನಾನು ನಿಮ್ಮ ಮಿಸ್ ಮಾಡ್ತೀನಿ. ಕಿತ್ತಾಡ್ತಾರೆ ಗೈಸ್, ಒಂದು ಪ್ಲೇಟ್ ಮಿಕ್ಕಿದ್ಕೆ ಎಲ್ಲರಿಗೂ ನಂಗೂ ಬೇಕು ಅಂತ. ಸೊ ಲೆಕ್ಕ ಹಾಕಿ ಅಷ್ಟು ಸಖತ್ತಾಗಿದೆ ನಾನು ಮಾಡಿರೋದು. ನೋಡ್ರಿ ಇವನು ತಿಂತಾವನೆ, ನೋಡ್ರಿ ಇವನು ತಿಂತಾವನೆ. ನಾಲ್ಕು ಹಾಕಿ ಅವ್ರಿಗೆ ಬೇಕಂತ ಅವ್ರಿಗೆ. ನೋಡಿ ಗೈಸ್ ಹೆಂಗೆ ತಿಂತವ್ರು ನೋಡ್ರಿ, ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಮಕ್ಕಳು ಸುಳ್ಳು ಹೇಳಲ್ಲ, ಮಕ್ಕಳು ದೇವ್ರ ಸಮಾನ, ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ಸೊ ರಿಯಲಿ ಚೆನ್ನಾಗಿದೆ ನೋಡ್ರಿ. ಸಾಸ್ ಇದ್ಬಿಟ್ರೆ ಇನ್ನೂ ತಿನ್ಬಿಡೋರು. ತಿನ್ನೋ ಏನಾಗಲ್ಲ, ಫಸ್ಟ್ ತಿನ್ನೋ, ಆಮೇಲೆ ತಿನ್ನು. ಸೂಪರ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಸಿಗಲ್ಲ. 4ನೇ ಪ್ಲೇಟ್ ತಂದ್ಕೊಳ್ಳಿ ಹಿಂಗೈತಿ. ಎಲ್ಲಾನು ಇವ್ರಿಗೆ ತಿಂತೀನಿ, ಆದ್ರೂ ಸಾಕಾಕಿಲ್ಲ ಅಂತಾರೆ. ಸೊ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ನೋಡಿ ನೀವು ಮಾಡ್ಕೊಂತೀನಿ ಮನೇಲಿ, ಅಷ್ಟು ಸಾಕಾಗಿದೆ. ಸೂಪರ್. ಎಲ್ಲ ಬೈ ಮಾಡ್ರಿ ಈಗ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ.